ಡಯಾಬಿಟಿಸ್ನ ಜಟಿಲತೆಗಳು, ಹೃದಯ ಮತ್ತು ರಕ್ತನಾಳ ಸಮಸ್ಯೆಗಳು, ಮೂತ್ರಪಿಂಡದ ಹಾನಿ, ಕಣ್ಣುಗಳ ಸಮಸ್ಯೆಗಳು, ನರದ್ರೋಹ ಹಾನಿ, ಪಾದದ ಸಮಸ್ಯೆಗಳು, ಮಗುವಿನ ಆರೋಗ್ಯದ ತೊಂದರೆ, ಅದು ಗರ್ಭಿಣಿಯರಿಗೆ ಸಕ್ಕರೆ ಕಾಯಿಲೆ ಬರುತ್ತೆ. ಮಧುಮೇಹದ ಸಾಂಪ್ರದಾಯಿಕ ಲಕ್ಷಣಗಳು ಯಾವುದು ಅಂದರೆ ಅತಿಯಾದ ಮೂತ್ರ, ಪಾಲಿಯೂರಿನ್, ಅತಿಯಾದ ಆಹಾರ, ಪಾಲಿಯೂಟೇಸಿಯಂ, ಅತಿಯಾದ ದಾಹ, ಪಾಲಿಡಿಸ್ಟ್ರಿನ್. ಇದನ್ನು ಹೇಗೆ ನಾವು ಒಂದು ರೀತಿಯಲ್ಲಿ ಕಂಟ್ರೋಲ್ ಇಟ್ಕೋಬಹುದು? ವೈಯಕ್ತಿಕ ಸ್ವಚ್ಛತೆ, ಚರ್ಮದ ಸೋಂಕುಗಳು ಆಗದಂತೆ ನೋಡಿಕೊಳ್ಳಿ. ಸಣ್ಣ ಗಾಯಗಳು ಅಥವಾ ಸುಳ್ಳು ಕಂಡರೆ ತಕ್ಷಣ ಚಿಕಿತ್ಸೆಯನ್ನು ಪಡೆಯಿರಿ. ಪ್ರತಿದಿನ ಕಾಲುಗಳನ್ನು ತೊಳಿಬೇಕು ಮತ್ತು ಒಣಗಿಸಬೇಕು. ಮಾನಸಿಕ ಒತ್ತಡದಿಂದ ದೂರ ಇರಬೇಕು. ಫ್ಯಾಮಿಲಿನಲ್ಲಿ ಡಯಾಬಿಟಿಸ್ ಇದ್ದರೆ ಆವಾಗ ಕಾಲಕ್ಕೆ ಶುಗರ್ ಇದೆಯಾ ಇಲ್ವಾ ಅಂತ ಪರೀಕ್ಷೆನ ಮಾಡಿಸ್ಕೋಬೇಕು. ವಿಶ್ವ ಮಧುಮೇಹ ದಿನ ನವೆಂಬರ್ 14ರಂದು ಆಚರಿಸಲಾಗುತ್ತೆ. ಸೊ ಆ ಕಾರಣಕ್ಕೆ ಈಗ ಪ್ರತಿ ದಿನ ಕಳೆದಂತೆ ಸಕ್ಕರೆ ಕಾಯಿಲೆ ಜಾಸ್ತಿ ಆಗ್ತಿರೋದ್ರಿಂದ ನಮಗೆ ಎಲ್ಲರಿಗೂ ಅರಿವಿರಬೇಕು. ಹಾಗೆ ಸಾರ್ವಜನಿಕರಿಗೂ ಕೂಡ ಇದ್ರ ಬಗ್ಗೆ ಅರಿವನ್ನು ಮೂಡಿಸಬೇಕು. ಇದರಿಂದ ಒಂದು ಒಳ್ಳೆ ಗುಣಮಟ್ಟದ ಜೀವನವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ.